ವಾಹನ ಸವಾರರಿಗೆ ಕೇಂದ್ರ ಸರ್ಕಾರದಿಂದ ಬಿಗ್ ಶಾಕ್. ವಾಹನ ಕಾಯ್ದೆಗೆ ಮಹತ್ವದ ತಿದ್ದುಪಡಿ ತಂದ ಕೇಂದ್ರ ಸರ್ಕಾರ. ವಾಹನ ಚಾಲಕರು ಪದೇ ಪದೇ ನಿಯಮಗಳನ್ನು ಮುರಿದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಇದೀಗ ಕೇಂದ್ರ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದೆ. ಜನವರಿಯಿಂದಲೇ ಈ ಹೊಸ ನಿಯಮಗಳು ಜಾರಿಗೆ ಬರಲಿವೆ. ಒಂದು ವೇಳೆ ನೀವೇನಾದರೂ ಈ ನಿಯಮಗಳನ್ನು ಇಷ್ಟೇ ಬಿಡು ಅಂತ ಕಡೆಗಣಿಸಿದ್ರೆ ನಿಮ್ಮ DL ಕ್ಯಾನ್ಸಲ್ ಆಗುತ್ತೆ. ಬನ್ನಿ 2026ರಿಂದ ಅಂತಹ ಯಾವ ನಿಯಮಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಅಂತ ನೋಡೋಣ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್. ಕೇಂದ್ರ ಸರ್ಕಾರದ 5 ಬಾರಿ ತಪ್ಪು ನಿಯಮದ ಬಗ್ಗೆ ತಿಳಿದುಕೊಳ್ಳೋಣ. ಜೊತೆಗೆ ಯಾವೆಲ್ಲ ತಪ್ಪುಗಳು ಇಲ್ಲಿ ಅನ್ವಯ ಆಗುತ್ತೆ ಅಂತ ನೋಡೋಣ. ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ, ಯಾಕಂದರೆ ಈ ವಿಡಿಯೋನ ಮಿಸ್ ಮಾಡಿದ್ರೆ ನಿಮಗೆ ನಷ್ಟ ಆಗುತ್ತೆ. ಈ ವಿಡಿಯೋದಲ್ಲಿ ತುಂಬಾ ಮಹತ್ವದ ವಿಷಯಗಳನ್ನು ಹಂಚಿಕೊಳ್ಳಲಾಗಿದೆ. ಏನಿದು 5 ಬಾರಿಯ ತಪ್ಪು ನಿಯಮ ಅಂತ ಅಂದರೆ, ಹೊಸ ಅಧಿಸೂಚನೆಯ ಪ್ರಕಾರ ಒಬ್ಬ ಚಾಲಕ 1 ವರ್ಷದ ಅವಧಿಯಲ್ಲಿ ಕೇವಲ 5 ಬಾರಿ ತನ್ನ ನಿಯಮಗಳನ್ನು ಉಲ್ಲಂಘಿಸಿ ಸಿಕ್ಕಿಬಿದ್ದರೆ ಅವರ ಡ್ರೈವಿಂಗ್ ಲೈಸೆನ್ಸನ್ನು ಅಮಾನತುಗೊಳಿಸುವ ಅಧಿಕಾರವನ್ನು ಕೇಂದ್ರ ಸರ್ಕಾರ ಇದೀಗ ಸಾರಿಗೆ ಇಲಾಖೆಗೆ ನೀಡಿದೆ. ಈ ನಿಯಮದ ಪ್ರಕಾರ ಪ್ರತಿ ವರ್ಷದ ಅವಧಿಗೆ ಸೀಮಿತವಾಗಿರುತ್ತೆ. ಅಂದರೆ ಹಿಂದಿನ ವರ್ಷದ ತಪ್ಪುಗಳನ್ನು ಈ ವರ್ಷದ ಅವಧಿಯಲ್ಲಿ ಅದನ್ನು ಸೇರಿಸಿಕೊಳ್ಳಲು ಆಗುವುದಿಲ್ಲ. ಪ್ರತಿ ವರ್ಷ 5 ಬಾರಿಯ ತಪ್ಪುಗಳನ್ನು ಇಲ್ಲಿ ಸೇರಿಸಿಕೊಳ್ಳಲಾಗುತ್ತೆ. DL ಅಮಾನತುಗೊಳಿಸುವ ಮೊದಲು ಚಾಲಕರಿಗೆ ತಮ್ಮ ಸಮರ್ಥನೆಯನ್ನು ನೀಡಲು ಒಂದು ಅವಕಾಶವನ್ನು ಕೇಂದ್ರ ಸರ್ಕಾರ ನೀಡಿದೆ. ಎಷ್ಟು ದಿನಗಳ ಕಾಲ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಅಮಾನತುಗೊಳಿಸಲಾಗುತ್ತೆ ಎಂಬುದನ್ನು RTO ಆಫೀಸರ್ ಅವರು ನಿರ್ಧರಿಸಲಿದ್ದಾರೆ. ಕೇಂದ್ರ ಸರ್ಕಾರ ಇದೀಗ ಸಣ್ಣ ಪುಟ್ಟ ತಪ್ಪುಗಳಾದರೂ ಸರಿ ಒಟ್ಟು 24 ಬಗೆಯ ನಿಯಮ ಉಲ್ಲಂಘನೆಗಳನ್ನು ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಅದರಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರೋದನ್ನು ಹೇಳ್ತೀನಿ ನೋಡಿ. ಅತಿ ವೇಗವಾಗಿ ವಾಹನ ಚಲಾಯಿಸುವುದು, ಹೆಲ್ಮೆಟ್ ಧರಿಸದೇ ಇರುವುದು, ಸೀಟ್ ಬೆಲ್ಟ್ ಧರಿಸದೇ ಇರುವುದು, ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ಅಕ್ರಮ ಪಾರ್ಕಿಂಗ್, ಸರಕು ವಾಹನಗಳಲ್ಲಿ ಮಿತಿ ಮೀರಿದ ಲೋಡ್, ಹೀಗೆ ಇತರೆ ಪಟ್ಟಿಗಳನ್ನು 24 ತಪ್ಪುಗಳಲ್ಲಿ ಸೇರಿಸಲಾಗಿದ್ದು, ಇದರಲ್ಲಿ ಯಾವುದೇ 5 ತಪ್ಪುಗಳನ್ನು ಮಾಡಿದರೂ ಪರವಾಗಿಲ್ಲ, ಇಲ್ಲಿ ಕೇಂದ್ರ ಸರ್ಕಾರ ತಪ್ಪಿಗೆ ಶಿಕ್ಷೆಯನ್ನು ನೀಡುತ್ತೆ. ಇನ್ನೊಂದು ವಿಶೇಷ ಮಾಹಿತಿ, ಟೋಲ್ ಶುಲ್ಕ ಪಾವತಿಸದೆ ವಂಚಿಸುವವರಿಗೆ ಸರ್ಕಾರ ಮತ್ತೊಂದು ಬಿಸಿಯನ್ನು ಮುಟ್ಟಿಸಿದೆ. ಕೇಂದ್ರ ಮೋಟಾರು ವಾಹನ ನಿಯಮಗಳು 2026ರ ಪ್ರಕಾರ ಟೋಲ್ ಬಾಕಿ ಇದ್ದರೆ ನಿಮ್ಮ ವಾಹನದ ಈ 3 ಸೇವೆಗಳನ್ನು ಕಡಿತಗೊಳಿಸಲಾಗುತ್ತೆ. ಮಾಲೀಕತ್ವ ವರ್ಗಾವಣೆ ಸ್ಥಗಿತ, ವಾಹನ ಮಾರಾಟ ಮಾಡುವಾಗ ಅಥವಾ ಬೇರೆ ರಾಜ್ಯಕ್ಕೆ ವರ್ಗಾಯಿಸುವಾಗ ಬೇಕಾಗುವ ನಿರಾಕ್ಷೇಪಣಾ ಪತ್ರ ದೊರೆಯುವುದಿಲ್ಲ. ಫಿಟ್ನೆಸ್ ಸರ್ಟಿಫಿಕೇಟ್, ವಾಹನದ ಫಿಟ್ನೆಸ್ ಪ್ರಮಾಣ ಪತ್ರ ನವೀಕರಣಕ್ಕೆ ಅವಕಾಶ ಕೂಡ ನಿಮಗೆ ಸಿಗೋದಿಲ್ಲ. ಪರ್ಮಿಟ್ ನಿರಾಕರಣೆ, ವಾಣಿಜ್ಯ ವಾಹನಗಳಿಗೆ ನೀಡಲಾಗುವ ನ್ಯಾಷನಲ್ ಪರ್ಮಿಟ್ ಅನ್ನು ಬಾಕಿ ಇರುವ ಟೋಲ್ ಪಾವತಿಸುವವರಿಗೆ ನೀಡಲಾಗುವುದಿಲ್ಲ. ಒಂದೊಳ್ಳೆ ಟಿಪ್ ನಿಮಗಾಗಿ, ಆಗಾಗ ನಿಮ್ಮ ವಾಹನದ ನಂಬರನ್ನು ಬಳಸಿ ಪರಿವಹನ್ ಈ ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಯಾವುದಾದರೂ ಚಲನ್ ಕಟ್ಟುವುದು ಬಾಕಿ ಇದೆ ಅಂತ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮ್ಮ ಈ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ದ ಸಂಪರ್ಕದಲ್ಲಿರಿ. ನಮಸ್ತೆ.